ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೀನಿ. ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ. ಅಂತ ಹೇಳಿದರೆ ನೀವು ಕೆಂಗೇರಿ ಉಪನಗರ ಬಸ್ ಹತ್ತಿದ್ರೆ ನೀವು ಶಿರ್ಕೆ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಬರಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದನೂ ಕೂಡ ಬರ್ಬೋದು. ಸೊ ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೆ ನೋಡಿಕೊಂಡು ಆರಾಮಾಗಿ ಬನ್ನಿ. ಇಲ್ಲ ಲೊಕೇಶನ್ ಶೇರ್ ಮಾಡಿಸ್ಕೊಂಡು ಕೂಡ ಲೊಕೇಶನ್ನು ಕೂಡ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಡ್ರೆಸ್ಸು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಾದರೂ ನೋಡಿಕೊಂಡು ಆರಾಮ್ಸೆ ಶಾಪಿಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಕೂಡ ತೊಗೊಳ್ಬೋದು. ದೂರದಲ್ಲಿದ್ದರೆ ಯಾರು ಆನ್ಲೈನಲ್ಲಿ ಕೂಡ ತೊಗೊಳ್ತೀವಿ ಅಂದ್ಕೊಂಡು ಡೆಫಿನೆಟ್ಲಿ ಆನ್ಲೈನ್ ತೊಗೋಬೋದು. ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಸವಿತಂಶ ಏನಂತಂದರೆ ಬಾಕ್ಸ್ ಕಟಿಂಗಲ್ಲಿ ಏನಿರುತ್ತೆ, ಇದು ಬಾಕ್ಸ್ ಕಟಿಂಗ್ ಅಥವಾ ಟೈರ್ ಕಟಿಂಗ್ಗೆ ವಿತ್ ಬಿಟ್ ಹಾಕ್ಸಿ ಬಂದಿರೋಂಥ ಸ್ಟಾಕು ತುಂಬ ಕಲೆಕ್ಷನ್ಸ್ ಬಂದಿದೆ. ಒಂದು 3 ಪ್ಯಾಟರ್ನಲ್ಲಿ ನಿಮಗೆ 24 ಮತ್ತು 30 ಇಂಚಸ್ಸಲ್ಲಿ ಪ್ರೆಸೆಂಟ್ ಅವೈಲೇಬಲ್ ಇರೋ ಅಂಥದ್ದು. ನೋಡ್ತಾ ಇರ್ಬೋದಲ್ಲ, ನಿಮಗೆ ಹತ್ತತ್ರ ಒಂದು 80 ಪೀಸ್ ತನಕನೂ ಬಂದಿದೆ. ಇನ್ನೂ ಸ್ಟಾಕ್ ಇಲ್ಲೆಲ್ಲ ಇದೆ. ಸೊ ಬೇಕು ಅಂದರು ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಾದರೂ ಬೈ ಮಾಡ್ಬೋದು. ಇವಾಗ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಸಿಂಗಲ್ ಲೈನಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋ ಅಂಥದ್ದು. ನೀವೇನು ನೋಡ್ತಿದ್ದೀರಾ ಇದೆಲ್ಲ ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಗೋಲ್ಡ್ ಫಿನಿಶಿಂಗಲ್ಲಿ ಇರೋಂತಹ ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿರೋಂತಹ ಚೈನ್ ಅಂತಲೇ ಹೇಳ್ಬೋದು. ಇದು ನಿಮಗೆ 10+1, ಇಲ್ಲಿಂದ ಇಲ್ಲಿಗೆ ನಿಮಗೆ 10+1 ಅಂತ ಕೂಡ ಹೇಳ್ತಾರೆ. ಇದೆಲ್ಲ ನಿಮಗೆ ತುಂಬ ಗಟ್ಟಿ ಬರೋ ಅಂಥ ಚೈನ್ಗಳು, ತುಂಬ ಬಾಳಿಕೆ ಬರೋ ಅಂಥ ಚೈನ್ಗಳೇ ಆಗಿರುತ್ತೆ. ಇದೆಲ್ಲ ನೀವು ಪಾಲಿಷ್ಗೆ ನಿಮಗೆ 1 ಇಯರ್ ವ್ಯಾರಂಟಿ ಕೊಟ್ಟಿರ್ತೀವಿ. ಇದು ಪಾಲಿಷ್ಗೆ ಅಂತ ಹೇಳಿ 1 ಇಯರ್ ವ್ಯಾರಂಟಿ ಕೊಟ್ಟಿರ್ತೀವಿ. ಪಾಲಿಷ್ ಹೋದರೂ ಕೂಡ ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಚೈನ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೈಟು ಪರ್ಸ್ನಾಲಿಟಿ ಇದ್ದವ್ರಿಗೆ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಮಗೆ 30 ಇಂಚಸ್ ಲೆಂತಿ ಬರುತ್ತೆ. ತಾಲಿ ಹಾಕೋರು ಇಲ್ಲಿ ತನಕ ಬರೋ ಅಂಥದ್ದು. ಸೊ ಇದರಲ್ಲಿ ನಿಮಗೆ 24 ಮತ್ತು 30 ಇಂಚಸ್ ಎರಡೂ ಲೆಂತ್ ಇರುತ್ತೆ. 30 ಅಂದರೆ ಇಲ್ಲಿ ತನಕ ಲೆಂತ್ ಇರುತ್ತೆ. ಅಂದರೆ ಒಂದು 5 ಪಾಯಿಂಟ್ ಮೇಲಿರೋರು, ಹೈಟು 5 ಮೇಲಿರೋರು ಡೆಫಿನೆಟ್ಲಿ 30 ತೊಗೋಬೋದು. ಇಲ್ಲಾಂತಂದರೆ ಸ್ವಲ್ಪ ಇಷ್ಟ ಇತ್ತು, ಲೈಕ್ ಮಾಡ್ತೀವಿ 30 ಇಂಚಸ್ ಉದ್ದ ಹಾಕ್ಕೊಳ್ತೀವಿ ಅಂದರೂ ಕೂಡ ತೊಗೊಳ್ಬೋದು. ಇಲ್ಲ ನಾನು ಶಾರ್ಟ್ ಇದ್ದೀನಿ, ತಿನ್ನಿದ್ದೀನಿ ಅಂಥವ್ರಿಗೆ ಇದು ನಿಮಗೆ 24ಅಲ್ಲಿ ಈ ಒಂದು ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಶೋ ಮಾಡ್ತೀನಿ ಅದರಲ್ಲಿ ನಿಮಗೆ 24 ಮತ್ತು 30 ಇಂಚಸ್ಸಲ್ಲಿ ಸಿಂಗಲ್ ಲೈನ್ ಅವೈಲೇಬಲ್ ಇರೋಂಥದ್ದು. ನೋಡ್ತಾ ಇರ್ಬೋದಲ್ಲ, ಫಿನಿಶಿಂಗ್ ವೈಸ್ ಅಂತ ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ, ಆ ಟೈಪಲ್ಲಿ ಬರುತ್ತೆ. ನೋಡಿ, ಇದು ನಿಮಗೆ ಕ್ಲೋಸಪ್ಪಿಂದನೇ ತೋರಿಸ್ತೇನೆ. ನೋಡಿ, ಇಷ್ಟೇ ಬರೋದು. ರೆಗ್ಯುಲರ್ ಆಗಿ ನಾವೇನಾದರೂ ಚಿನ್ನದಲ್ಲಿ ಏನಾದರೂ ಒಂದು 40 ಗ್ರಾಮ್ಸ್ಗೆ ಏನಾದರೂ ಒಂದು ಸಿಂಗಲ್ ಲೈನ್ ಚೈನ್ನ ಮಾಡಿಸ್ಕೊಳ್ತೀವಿ ಅಂದರೆ ಎಷ್ಟು ಬರುತ್ತೆ ದಪ್ಪ ಅಷ್ಟೇ ದಪ್ಪ ಬರೋದು. ಬಟ್ ಎಲ್ಲರೂ ವೇರ್ ಮಾಡ್ಬೋದು. ನಾನು ಸಣ್ಣಕ್ಕಿದ್ದೀನಿ ಇಷ್ಟು ದಪ್ಪ ಬೇಡ ಅಂದರೂ ಕೂಡ ತೊಗೋಬೋದು. ಸಣ್ಣ ಕಟಿಂಗಲ್ಲಿರುತ್ತೆ. ಬಟ್ ಅವೆಲ್ಲ 26 ಇಂಚಸ್ಸಲ್ಲಿರುತ್ತೆ. ಈ ಡಿಸೈನಲ್ಲಿ ಮಾತ್ರ ಬೇಕು ಅಂದರೆ 24ಅಲ್ಲಿ ಅವರೇಜು ಒಂದು 40 ಗ್ರಾಮ್ಸ್ಗೆ ಇರೋ ಅಷ್ಟು ಚೈನ್ಗಳು ಈ ಒಂದು ಚೈನ್ಗಳಾಗಿರುತ್ತೆ. ಇದರಲ್ಲಿ ನಿಮಗೆ 10+1 ನಿಮಗೆ 24 ಮತ್ತು 30 ಇಂಚಸ್ ಎರಡೂದ್ರಲ್ಲೂ ಕೂಡ ಇರುತ್ತೆ. 10+1 5+1 ಅಂತ ಹೇಳ್ತೀವಿ, ಕನ್ಫ್ಯೂಸ್ ಆಗಬೇಡಿ. 10+1 ಅಂತ ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಇದರ ಡಿಸ್ಟೆನ್ಸ್ ಏನಿರುತ್ತೆ ಇದನ್ನು 10+1 ಅಂತ ಹೇಳೋದು. ಮಿಡಲಲ್ಲಿ ಬಿಟ್ ಅಂತ ಹೇಳ್ತೀವಲ್ಲ, ಇದು 10+1 ಅಂದರೆ ಇದು ಬಿಟ್ಟದಕ್ಕೆ 1 ಅಂತ ಹೇಳ್ತೀವಿ. ಸೊ ಕನ್ಫ್ಯೂಸ್ ಮಾಡಬೇಡಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಮೊದಲನೇ ತೋರಿಸಿರೋದು ನಾನು 10+1 24 ಮತ್ತು 30 ಇಂಚಸ್ಸಲ್ಲಿ ತೋರಿಸಿರೋ ಅಂಥದ್ದು. ನೆಕ್ಸ್ಟು ಬಂದು ನಿಮಗೆ ಅದೇ ರೀತಿಯಾಗಿ ನಿಮಗೆ 30 ಇಂಚಸ್ ಲೆಂತಿ 30 ಇಂಚಸ್ಸಲ್ಲಿ ನಿಮಗೆ 5+1 ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಇದು 5+1 ಅಂತ ಕೂಡ ಹೇಳ್ತಾರೆ. ಸೊ ಇದರಲ್ಲೂ ನಿಮಗೆ ನೋಡಿ, ಇದು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಇದು ಹತ್ತತ್ರ ಇಲ್ಲ, ಇದು ಹತ್ತತ್ರ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ನಿಮಗೆ 5+1 ಅಂತ ಬರೋದು. ಸೊ ಇದು ಹಾಕಿದ್ರೆ ಯಾವ ರೀತಿ ಲುಕ್ ಬರುತ್ತೆ ಅನ್ನೋದನ್ನು ಶೋ ಮಾಡ್ತೀನಿ. ನೋಡಿ, ಇದು ಈ ಥರ ಬರುತ್ತೆ. ಇದರಲ್ಲೂ ನಿಮಗೆ 24 ಮತ್ತು 30 ಇಂಚಸ್ ಎರಡೂ ಕೂಡ ಸೈಜಸ್ ಅವೈಲೇಬಲ್ ಇದೆ. ನೋಡಿ, ಇದು ಬಿಚ್ಚಿಲ್ಲ, ಇದು ಉಕ್ಕು ಬಿಚ್ಚಿದ್ರೆ ಇಲ್ಲಿ ತನಕ ಬರುತ್ತೆ. ಬಟ್ ಉಕ್ಕು ಬಿಚ್ಚಿಲ್ಲ ಅಂದರೆ ತಾಲಿ ಹಾಕಿದ್ರೆ ನೀವು ಇಲ್ಲಿ ತನಕ ವೇರ್ ಮಾಡೋಕ್ಕೆ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಬಾಳಿಕೆ ಬರೋದ್ರಿಂದ ಬೆಸ್ಟ್ ಕಲೆಕ್ಷನ್ಸಲ್ಲಿ ಬೆಸ್ಟ್ ಚೈನ್ ಅಂತಲೇ ಹೇಳ್ಬೋದು. ತುಂಬ ಬಾಳಿಕೆ ಬರೋ ಅಂಥ ಚೈನ್ಗಳು ಮತ್ತು ಗೋಲ್ಡಲ್ಲೂ ಕೂಡ ಆಲ್ಮೋಸ್ಟ್ ಇದೇ ಡಿಸೈನ್ಗಳಲ್ಲಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಇದು ಬಾಳಿಕೆ ಬರೋದ್ರಿಂದ ಇದೇ ಜಾಸ್ತಿ ಚೈನ್ಗಳನ್ನ ಮಾಡಿಸಿರ್ತಾರೆ ಅವರು ಕೂಡ. ಸೊ ಅದೇ ರೀತಿಯಾಗಿ ನಾವು ಅದೇ ರೀತಿ ಡಿಸೈನಲ್ಲಿ ನಿಮಗೆ ಕಾಪಿ ಮಾಡೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಕಟ್ಟಿಂಗಲ್ಲಿ ನೀವೇನು ನೋಡ್ತಿದ್ದೀರಾ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿ ಬರುತ್ತೆ ಚೈನ್ಗಳೆಲ್ಲ. ನಮ್ಮ ಯಾವುದೇ ಚೈನ್ಗಳು ತೊಗೊಂಡ್ರು ಕೀಳೋ ಚಾನ್ಸಸ್ ಇರೋಲ್ಲ, ಯಾಕಂದರೆ ಅಷ್ಟು ಗಟ್ಟಿ ಮಾಡ್ತೀವಿ. ಹ್ಯಾಂಡ್ ಮೇಡ್ ಆಗಿ ವಿತ್ ಸಾಲ್ಡ್ರಿಂಗಲ್ಲಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಿಮಗೆ ಬಾಳಿಕೆ ಡ್ಯೂರಬಿಲಿಟಿ ಅನ್ನೋದು ತುಂಬ ದಿನ ಬರುತ್ತೆ. ಸೊ ನೀವೇನಾದರೂ ಕಬ್ಬಿಣಕ್ಕೆ ಸಿಕ್ಕಾಕಿಸ್ಕೊಂಡು ಕಿತ್ತಾಕೊಂಡ್ರೆ ಜವಾಬ್ದಾರಿ ಅಲ್ಲ, ಬಟ್ ತುಂಬ ಗಟ್ಟಿಯಾಗಿ ಮಾಡಿಸಿರ್ತೀವಿ. ನೋಡಿ, ಇದು ಬಂದು ಡಬಲ್ ಬಿಟ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ 10+1ಗೆ ನೋಡಿ,
ಇಲ್ಲುಂಟಲ್ಲ ಇದು ನಿಮಗೆ ಡಬಲ್ ಬಿಟ್ ಹಾಕಿ ಇಲ್ಲಿಂದ ಇಲ್ಲಿಗೆ 10+1 ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ. ಸೊ ಇದು ಒಂಥರ ಔಟ್ಲುಕ್ ಚೆನ್ನಾಗಿರುತ್ತೆ ನಿಮಗೆ. 3+ ಡಬಲ್ ಬಿಟ್ 2+ ಡಬಲ್ ಬಿಟ್ ಅಂತ ಹೇಳಿ ಹಾಕಿದ್ದೆ, ಬಟ್ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರ್ ಅಂತ ಇದೆ, ಅಲ್ಲೂ ಕೂಡ ನಿಮಗೆ ಶಾರ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದು ಬಂದು ನಿಮಗೆ ಡಬಲ್ ಬಿಟ್ಟು. ನಿಮಗೆ ಯಾವ ಡಿಸೈನಲ್ಲಿ 5+1 ಬೇಕಾ ಅಥವಾ 10+1 ಬೇಕಾ, ಇಲ್ಲ ಡಬಲ್ ಬಿಟ್ ಬೇಕಾ, 24 ಇಂಚಸ್ ಬೇಕಾ, ಇಲ್ಲ 30 ಇಂಚಸ್ ಬೇಕಾ, ಅಂತಂದರೆ ಶಾಪಿಗೆ ಬಂದು ವಿಸಿಟ್ ಮಾಡಿ, ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡಿ ಕೂಡ ಡೆಫಿನೆಟ್ಲಿ ಶಾಪಿಂಗ್ ಮಾಡಿ ಮಿಸ್ಗೈಡ್ ಆಗಬೇಡಿ. ಸೊ ನಮ್ಮ ಶಾಪಿಗೆ ಲೊಕೇಟ್ ಆಗಿರೋದಂದ್ರೆ ಕೆಂಗೇರಿ ರೂಪನಗರ ಜ್ಞಾನ ಭಾರತಿ ಬಸ್ ಸ್ಟಾಪ್ ಇಂಡಿಯನ್ ಎಕ್ಸಾಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ. ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ ಕಾಲ್ ಮಾಡಿ ತಿಳ್ಕೊಂಡು. ಇದೆಲ್ಲ ಚೈಲ್ಡ್ ಪ್ರೈಸ್ಗಳೆಲ್ಲ ಬಂದು ನಿಮಗೆ ಕಾಸ್ಟ್ಲಿ ಹೈ ಇರುತ್ತೆ. 2850 ಇಂದ ಅಪ್ ನಿಮಗೆ 4000 ತನಕ ಇರುತ್ತೆ. ನಿಮಗೆ ಯಾವುದು ಡಿಸೈನಲ್ಲಿ ಬೇಕು ಅನ್ನೋದನ್ನು ನೋಡ್ಕೊಂಡು ಅಪ್ಡೇಟ್ ಮಾಡ್ತೀವಿ. ಸಿಂಗಲ್ ನಿಮಗೆ ಇದೆಲ್ಲ ಪ್ಯೂರ್ ಪಂಚಿನವ್ರದ್ದು ಕಾಸ್ಟ್ಲಿ ಇರುತ್ತೆ. ಆಮೇಲೆ ಕಂಪೇರಿಟಿವ್ಲಿ ಬೇರೆ ಶಾಪ್ಗಳಿಗೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗ್ರಿ, ನಮ್ಮದೆಲ್ಲ ಪ್ಯೂರ್ ಆಗಿರೋದ್ರಿಂದ ಪ್ರೈಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಯಾವುದೇ ರೀತಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ನಾವು ಸೇಲ್ ಮಾಡೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ.